ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗೆ ಎಲ್ರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ 19ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆಲ್ಲ ಕೂಡ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳಬಹುದು. ನಿಮಗೆ ಇಲ್ಲಿ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು ವೀಕ್ಷಕರೇ. ಹಾಗಾದರೆ ಯಾವೆಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ? ಹಾಗೆಯೇ ನಿಮಗೇನಾದರೂ 20ನೇ ಕಂತಿನ ಹಣ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ 20ನೇ ಕಂತಿನ ಹಣ ಕೂಡ ಬಂದು ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಖಾತೆಗೆ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಇದೆ ವೀಕ್ಷಕರೇ. ಈ ಅಪ್ಡೇಟ್ಸ್ಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು CM ಸಿದ್ದರಾಮಯ್ಯ ಸರ್ ಅವರೇನೆ ಕೊಟ್ಟಿರುವಂಥದ್ದು. ಹಾಗಾದರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಿಮಗೆ ಯಾವಾಗ ಬರುತ್ತೆ, ಯಾವ ಜಿಲ್ಲೆಯವರಿಗೆ ಬರುತ್ತೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಜನ 19ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥದ್ದು. ಹಾಗೆಯೇ ಮಾಧ್ಯಮದವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳ್ತಾರೆ, ಯಾಕೆ ಎಷ್ಟೊಂದು ದಿನಗಳು ಆದರೂ ಕೂಡ ವಿಳಂಬ ಆಗ್ತಾನೆ ಇದೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಜಮಾ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಆಗನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಖುದ್ದಾಗಿ ಎಲ್ರಿಗೂ ಕೂಡ 6,000 ರೂಪಾಯಿಗಳನ್ನು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿರೋವಂಥದ್ದು. ಹಾಗಾದರೆ ಯಾರಿಗೆಲ್ಲ 6,000 ರೂಪಾಯಿ ಸಿಗುತ್ತೆ ಅಂತ ನೋಡೋದಾದರೆ, ಎಷ್ಟೊಂದು ಜನ ಹೇಳ್ತಾ ಇದ್ರೆ ನಮಗೆ ಇನ್ನೂ 18ನೇ ಕಂತಿನ ಹಣನೇ ಬಂದಿಲ್ಲ ಅಂತ. ಸೊ ಅವ್ರಿಗೂ ಕೂಡ ಬಾಕಿ ಇರುವಂತಹ 18ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇವಾಗ ಒಟ್ಟು 100% ಮಹಿಳೆಯರು ಇದ್ದಾರೆ ಅಂದರೆ ಅದರಲ್ಲಿ ಕೇವಲ 90% ಮಹಿಳೆಯರಿಗೆ ಮಾತ್ರ 18ನೇ ಕಂತಿನ ಹಣ ಬಂದಿದೆ. ಇನ್ನು 10% ಮಹಿಳೆಯರಿಗೆ 18ನೇ ಕಂತಿನ ಹಣ ಬಂದಿಲ್ಲ. ಸೊ ಅಂಥವರಿಗೆ ಇವಾಗ 18ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾ ಇದ್ದಾರೆ. ಅದಾದಮೇಲೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣನ ಕೂಡ ಜಮಾ ಮಾಡ್ತಾರೆ. ಅದಾದ ನಂತರ 20ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರೆ. ಹಾಗಾದರೆ ಈ 6,000 ರೂಪಾಯಿಗಳು ಯಾವಾಗ ಬಂದು ನಮಗೆ ತಲುಪುತ್ತೆ ಅಂತ ಹೇಳೋದಾದರೆ, ಎಕ್ಸಾಕ್ಟ್ ಡೇಟ್ ದಿನಾಂಕವನ್ನು ಹೇಳೋ ಅಂಥದ್ದಾದರೆ ಅಂದರೆ ಸ್ನೇಹಿತರೆ, ನಿಮಗೆ 18, 19, 20 3 ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇರೋವಂಥದ್ದು. ಹಾಗಾದರೆ ಯಾವಾಗ ಬರುತ್ತೆ, ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ವಿಡಿಯೋನ ನೋಡ್ತಾ ಇರ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈಗಲೇ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಇನ್ನೊಂದು ವಾರದಲ್ಲಿ ಜಮಾ ಮಾಡಿಬಿಡ್ತೀವಿ ಅಂತ CM ಸಿದ್ದರಾಮಯ್ಯ ಸರ್ ಅವರೇನೆ ಹೇಳಿದರು. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿರೋ ಅಂಥದ್ದು. ಇದೇ ಒಂದು ಮೇ ತಿಂಗಳಲ್ಲಿ ಅಂತಂದರೆ ಯಾರಿಗೆಲ್ಲ ಇನ್ನೂ 19 ಮತ್ತು 20ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರಿಗೆ ಇದೇ ಮೇ ತಿಂಗಳಿನಲ್ಲಿ 4,000 ರೂಪಾಯಿ ಸಿಗುತ್ತೆ. ಮತ್ತು 6,000 ರೂಪಾಯಿ ಯಾರಿಗೆ ಸಿಗುತ್ತೆ ಅಂದರೆ ಇನ್ನೂ ಕೂಡ 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಲ್ವಾ, ಅಂಥವರಿಗೆ 18, 19, 20ನೇ ಕಂತಿನ ಹಣ ಟೋಟಲ್ ಆಗಿ 6,000 ಹಣ ಸಿಗ್ತಾ ಇರೋವಂಥದ್ದು ಮೇ ತಿಂಗಳಿನಲ್ಲಿ. ಆದರೆ ನೋಡಿ ಸ್ನೇಹಿತರೆ, ಇದುವರೆಗೂ ಕೂಡ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭವಾಗಿಲ್ಲ. ಒಂದು ವೇಳೆ ನಿಮಗೇನಾದರೂ 19ನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ನಿಮಗೆ ಎಷ್ಟು ಹಣ ಬಂದಿದೆ, ಎಷ್ಟನೇ ಕಂತಿನ ಹಣ ಬಂದಿದೆ, ಯಾವ ಜಿಲ್ಲೆಯವರು ಅಂತ.
ನಾನು ಯಾವ ಜಿಲ್ಲೆಯವರಿಗೆ ಬಂದಿದೆ 19ನೇ ಕಂತಿನ ಹಣ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.